ಬೇಕಂತ ಒಂದ್ ರೀತಿ ಪ್ರೊವೋಕ್ ಮಾಡಂಗಿಲ್ಲ. ಇಷ್ಟು ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್, ಕಾಕ್ರೋಚ್ ಇದ್ದಂಗೆ, ಜಿಲ್ಲೆ ಇದ್ದಂಗೆ, ಯಾರು ಒಂದು ಸಾಧು ಸಂತಾನು ಕೋಪ ಮಾಡ್ಕೊಂಡ್ಬಿಡ್ತಾನೆ ಈ ತರ ಯಾರ ಹತ್ರ ಆದ್ರೂ ಮಾತಾಡಿದ್ರೆ. ನಿನ್ನೆ ರಮ್ಯಾ ಅವ್ರು ಹೇಳಿದ್ದು ಸಂಜನಾ ಈ ತರ ಮಾತಾಡೋದು ಪ್ರೊವೋಕ್ ಮಾಡಂಗಿಲ್ವಾ? ಬೇಕಂತ ಪ್ರೊವೋಕ್ ಮಾಡ್ತಾ ಇದಾರೆ ಅಂತ ನನಗೆ ಈ ತರ ಬೇಜಾರಾಗ್ತಾ ಇದೆ ಆಕ್ಚುಲಿ. ಅವ್ರು ಮೆಸೇಜ್ ಮಾಡಿದ್ ಮಾಫಿನ ಆಗಿದ್ರೆ ನೀವು ಅವ್ರು ಪ್ರವೋಕ್ ಮಾಡ್ತಾ ಇದಾರೆ ಅಂತ ಹೇಳೋದು ನಿಮ್ಗೆ ಗಮನಕ್ಕೆ ಬರ್ತಾ ಇದೆ. ಅವ್ರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ಒಂದ್ಸರಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಲ್ಲ, ರಮ್ಯಾ ಅವ್ರು ಶೇರ್ ಮಾಡಿದಾರೆ, ಒಂದ್ಸರಿ ಚೆಕ್ ಮಾಡಿ. ನಿಮಗೆ ಹೆಂಗ್ ರಕ್ತ ಕುದಿಯುತ್ತೆ ನೋಡಿ. ಅವಾಗ ಒಬ್ಬ ಮಹಿಳೆಗೆ ಈ ರೀತಿ ಮೆಸೇಜ್ ಮಾಡಬಹುದಾ ಅಂತ ನೀವು ಪ್ರಶ್ನೆ ಮಾಡಿ. ಯಾರಿಗೂ ಮೆಸೇಜ್ ಮಾಡಂಗಿಲ್ಲ, ತಪ್ಪಾಗಿ ಯಾರಿಗೂ ಮೆಸೇಜ್ ಮಾಡಂಗಿಲ್ಲ. ಬಟ್ ಇಲ್ಲಿ ಏನಾಗ್ತಾ ಇದೆ, ಇನ್ ಇಂಗ್ಲಿಷ್ ಇಫ್ ಐ ಹ್ಯಾವ್ ಟು ಸೇ 1+1 ಬಂದು 2 ಆಗತ್ತೆ. ಇಲ್ಲಿ 1 ಹಾಗೂ 1 ಸೇರ್ಕೊಂಡು ಅದನ್ನ ನೇರವಾಗಿ 11 ಮಾಡ್ಬಿಡ್ತಾ ಇದಾರೆ. ಸೊ ಇಲ್ಲಿ ಆಕ್ಚುಲಿ ಈ ಒಂದಿಷ್ಟು ದೊಡ್ಡ ನಟಿಯಾಗಿ ಇಷ್ಟು ರೆಸ್ಪಾಂಡ್ ಮಾಡೋದು ಅಥವಾ ಇದನ್ನ ಬ್ಲಾಕ್ ಅಂತ ಆಪ್ಷನ್ ಇದೆ ಇವ್ರೆ ನಮ್ಮ ಹತ್ರ. ನನ್ಗೂ ತುಂಬಾ ಮೆಸೇಜಸ್ ಬರುತ್ತೆ, ಮೇಡಮ್ ನಿಮ್ ನಂಬರ್ ಕೊಡಿ, ಮೇಡಮ್ ನನಗೆ ಸಿಗಿ, ಮೇಡಮ್ ನನಗೆ ಅಂದ್ರೆ ಅವ್ರು ಯಾರಂತಾನು ನನಗೆ ಗೊತ್ತಿರ್ಲಿಲ್ಲ. ಬಟ್ ಒಂದ್ ಕಲಾವಿದೆ ಆಗಿ ನನ್ನ ಹತ್ರ ಫೇಸ್ಬುಕ್ ಮೆಸೆಂಜರ್ ಇರಬಹುದು ಅಥವಾ ಇನ್ಸ್ಟಾಗ್ರಾಮ್ ಇನ್ಬಾಕ್ಸ್ ಇರಬಹುದು, ನಾನು ಓಪನೇ ಮಾಡಲ್ಲ. ಬಿಕಾಸ್ ಬ್ಲಾಕ್ ಮಾಡ್ತಾನು ಸಂಜನಾ ಅವರೇ, ನೀವು ನೋಡಿ ಬ್ಲಾಕ್ ಆಪ್ಷನ್ ಹೇಳಿದ್ರಲ್ಲ, ನನಗೆ ಬರೀ ಬ್ಲಾಕ್ ಮಾಡಕ್ಕೇನೆ ಒಂದ್ ಫುಲ್ ತಿಂಗಳು ಬೇಕಾಗುತ್ತೆ. ಇದೇ ರೀತಿ ರೇಣುಕಾ ಸ್ವಾಮಿ ಅಂತ ಅವ್ರು ಯಾರೋ ಮೆಸೇಜ್ ಮಾಡಿದಾಗ ಇಗ್ನೋರ್ ಮಾಡ್ಬಿಡ್ಬೋದಿತ್ತು. ರೇಣುಕಾ ಸ್ವಾಮಿ ಅಕೌಂಟ್ ನ ಬ್ಲಾಕ್ ಮಾಡಿದ್ರೆ ಮುಗಿದೋಗ್ಬಿಡ್ತಿತ್ತು. ಕಿಡ್ನಾಪ್ ಯಾಕೆ ಮಾಡಿಸ್ಬೇಕಾಗಿತ್ತು? ಪಟ್ಟಣಗೆರೆ ಶೆಡ್ಗೆ ಯಾಕೆ ಕರೆಸಬೇಕಾಗಿತ್ತು? ಯಾಕೆ ಹೊಡೆದು ಹಾಕ್ಬೇಕಾಗಿತ್ತು? ಬ್ಲಾಕ್ ಮೆಸೇಜ್, ಬ್ಲಾಕ್ ಆಪ್ಷನ್ ನೀವು ಹೇಳಿದ್ರಲ್ಲ, ಇದೇ ಬ್ಲಾಕ್ ಆಪ್ಷನ್ ಅವರು ನೆನಪಿಸ್ಕೋಬಹುದಿತ್ತಲ್ವಾ ಆ ರೀತಿ ಮಾಡಿದವರು? ಖಂಡಿತವಾಗ್ಲೂ ಮಾಡ್ಬೇಕಿತ್ತು, ಖಂಡಿತವಾಗ್ಲೂ ಇಲ್ಲ ಅಂತ ಇಲ್ಲ. ಅಂಡ್ ಈ ತರ ಮೆಸೇಜಸ್ ಗೆ ಒಂದು ಮರ್ಡರ್ ಮಾಡಿದ್ರು ಅದರ ಒಂದು ಕಂಪ್ಲೀಟ್ಲಿ ಅದನ್ನ ನಾನು ಖಂಡಿಸ್ತೀನಿ. ಬಟ್ ಈ ಒಂದು ಕೇಸ್ ಬಂದು ಕೋರ್ಟ್ ಅಲ್ಲಿ ಇದೆ. ಸೊ ಕೋರ್ಟ್ ಅಲ್ಲಿ ಇದಕ್ಕೆ ಒಂದು ಪರಿಹಾರ ಬರ್ಲಿ. ಕೋರ್ಟ್ ಅಲ್ಲಿ ನಿಜಕ್ಕೂ ಯಾರೇನ್ ಮಾಡಿದಾರಂತ ಹೊರಗ್ ಬರ್ಲಿ. ಇವ್ರು ಇದು ಮಾಡಿದಾರೆ, ಅವ್ರು ಇದು ಮಾಡಿದಾರೆ ಅಂತ ನಾವೀಗ ಅಲಿಗೇಷನ್ಸ್ ಮಾಡೋ ಅಧಿಕಾರ ನಮಗಿಲ್ಲ. ನ್ಯಾಯಾಂಗ ವ್ಯವಸ್ಥೆನಲ್ಲಿದೆ, ಸಮಯ ಇದಕ್ಕೆ ತೀರ್ಪು ನೀಡುತ್ತೆ. ಯಾರು ಶಿಕ್ಷಕರು ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗತ್ತೆ. ಬಟ್ ಸಮಯ ಇದಕ್ಕೆ ತೀರ್ಪು ನೀಡುತ್ತೆ. ಅಂಡ್ ಸಮಯದ ಜೊತೆ ನಾವ್ ಇದ್ರ ಬಗ್ಗೆ ತಿರ್ಗಾ ಚರ್ಚೆ ಮಾಡೋಣ. ಒಂದ್ಸಲ ತೀರ್ಪು ಬಂದಾದ್ಮೇಲೆ ನಾವು ಮಾತಾಡೋಣ. ಬಟ್ ಘಂಟಾಘೋಷವಾಗಿ ದರ್ಶನ್ ಸರ್ ಇದರಿಂದ ಹೊರಗೆ ಬರಬೇಕು ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ರಮ್ಯಾ ಅವ್ರಿಗೆ ನೀವೇನಾದ್ರೂ ಈ ವಿಚಾರವಾಗಿ ಪ್ರೋತ್ಸಾಹ ಕೊಡುವಂತ ಕೆಲಸ, ಅಂದ್ರೆ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳುವ ಕೆಲಸ ಅಲ್ಲ ಸಂಜನಾ ಅವರೇ, ಒಬ್ಬ ಮಹಿಳೆಯಾಗಿ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂತ ಒಂದು ಮೆಸೇಜ್ ಪಾಸ್ ಮಾಡ್ತೀರಾ ರಮ್ಯಾ ಅವರಿಗೆ? ಫಸ್ಟ್ ಅಂಡ್ ಫಾರ್ ಆಲ್ ಇಷ್ಟು ರಿಪ್ಲೈ ಮಾಡೋದು ಅಥವಾ ಇದನ್ನ ಅಟೆನ್ಷನ್ ಕೊಡ್ಲೇಬಾರ್ದು ಒಂದು ಮಹಿಳೆಯಾಗಿ ಅಂತ ನನಗನ್ಸುತ್ತೆ ಇವ್ರೆ. ಅಲ್ಲ, ಅವ್ರಿಗೆ ಈ ರೀತಿ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದೆಯಲ್ಲ, ರಮ್ಯಾ ಅವರೇ ನಿಮ್ ಜೊತೆಗೆ ನಾವಿದ್ದೀವಿ, ಯಾರೇ ಏನೇ ಕೆಟ್ಟದಾಗ ಮೆಸೇಜ್ ಮಾಡಿದ್ರು ಕೂಡ ಇದು ತಪ್ಪು, ನಿಮ್ ಜೊತೆಗೆ ನಾವಿದ್ದೀವಿ, ನೀವು ಏನೇ ನಾನು ಮುಗಿಸ್ಬಿಡ್ತೀನಿ ಸಂಜನಾ ಅವರೇ. ಯಾರೇ ಏನೇ ಮೆಸೇಜ್ ಮಾಡಿದ್ರು ಕೂಡ ಅದನ್ನ ನಾವು ಖಂಡಿಸೋಣ. ನೀವು ಇದರ ಬಗ್ಗೆ ಏನೇ ಕ್ರಮ ಕೈಗೊಂಡ್ರು ನಿಮ್ ಜೊತೆಗೆ ನಾವಿರ್ತೀವಿ ಅಂತ ನೀವು ಅವರಿಗೆ ಒಂದು ಧೈರ್ಯ ಕೊಡ್ಬೋದಾ? ಖಂಡಿತವಾಗ್ಲು ಯಾರ ಮಹಿಳೆಗೂ ಈ ತರ ಆಗ್ಬಾರ್ದು. ದರ್ಶನ್ ಅಭಿಮಾನಿಗಳಿಗೆ ಇವತ್ತು ನೀವು ನಿಮ್ಮ ಪೋಸ್ಟ್ ಮೂಲಕ ಒಂದು ಸಂದೇಶ ಕೊಡ್ಬೋದಾಗಿದ್ರೆ? ದರ್ಶನ್ ಅಭಿಮಾನಿಗಳಿಗೆ ನೋಡಿ, ಅವ್ರು ನಮ್ಮಿಂದ ಮುಂದೆ ಇದ್ದಾರೆ. ಕ್ಲಿಯರ್ ಆಗಿ ಅವ್ರು ಹೇಳಿದಾರೆ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ದರ್ಶನ್ ವಾರಿಯರ್ಸ್ ಪೇಜ್ ಅಲ್ಲಿ ಸ್ಪಷ್ಟನೆ ಬಂದಿದೆ. ನಾವ್ ಈ ವಿವಾದಕ್ಕೆ ನಾವ್ ಎಂಟರ್ಟೈನೇ ಮಾಡಲ್ಲ, ನಾವ್ ಈ ವಿವಾದಕ್ಕೂ ರಿಪ್ಲೈನೂ ಮಾಡಲ್ಲ, ಎದುರೇಟು ಹಾಕಲ್ಲ, ಮಾತೇ ಆಡಲ್ಲ ಅಂತ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ತುಂಬಾ ಮೆಚೋರ್ಡ್ ಸ್ಟೇಟ್ಮೆಂಟ್ ಬಂದಿದೆ ದರ್ಶನ್ ಅಭಿಮಾನಿಗಳಿಗೂ. ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. ಈವರೆಗೂ ಮಾಡಿದ್ದರ ಬಗ್ಗೆ ತಮ್ಮ ಅಭಿಪ್ರಾಯ? ಈವರೆಗೂ ಅವ್ರು ಮಾಡಿಲ್ಲ ಇವ್ರೆ, ನಿಮ್ ಹತ್ರ ಪ್ರೂಫ್ ಇಲ್ಲ ಅವ್ರು ಮಾಡಿದಾರಂತ. ಪ್ಲೀಸ್ ದರ್ಶನ್ ಫ್ಯಾನ್ಸ್ ಅವ್ರ ಹೆಸರು ಹಾಳು ಮಾಡಬೇಡಿ. ದರ್ಶನ್ ಅವರ ಒಳ್ಳೆ ಸಂಜನಾ ಅವ್ರ ನಮ್ಮನ್ನ ಯಾಕೆ ನೀವು ಕೇಳ್ತಾ ಇದ್ರಿ ದರ್ಶನ್ ಅವರ ಫ್ಯಾನ್ಸ್ ನ ಹೆಸರು ಹಾಳು ಮಾಡಬೇಡಿ ಅಂತ? ನಾವ್ಯಾಕೆ ಅವ್ರ ಹೆಸರನ್ನ ಹಾಳು ಮಾಡೋಣ? ಇಲ್ಲ, ನೀವೇ ಇಲ್ಲಿ ಆಗ್ತಾ ಇರುವಂತ ಪ್ರಶ್ನೆಗಳ ಬಗ್ಗೆ ನಿಮ್ಮಿಂದ ಉತ್ತರ ಪಡಿತಾ ಇದ್ದೀನಿ. ನಮಗೆ ಸಾಕಷ್ಟು ಸುದ್ದಿಗಳಿದೆ, ಸಾಕಷ್ಟು ವಿಚಾರಗಳಿದೆ. ಜನರು, ರೈತರು ರಸಗೊಬ್ಬರ ಇಲ್ಲ ಅಂತ ಅಳ್ತಾ ಇದಾರೆ. ನಮಗೇನ್ ಬೇರೆ ಕೆಲಸ ಇಲ್ವಾ? ನಾನ್ ಕೇಳ್ತಿರೋದು, ರಮ್ಯಾ ಅವ್ರಿಗೆ ಈ ಪೋಸ್ಟ್ ಮಾಡ್ತಾ ಇದಾರಲ್ಲ, ಅದಕ್ಕೆ ನಿಮ್ಮ ಉತ್ತರ. ನಾವ್ಯಾಕೆ ಹೆಸರು ಹೇಳಿ ಮಾಡೋಣ? ತುಂಬಾ ಬೇಜಾರಾಗ್ತಾ ಇದೆ ಇದೆಲ್ಲ ನೋಡ್ಬಿಟ್ಟು. ಒಂದು ಹಿರಿಯ ನಟಿಯಾಗಿ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾ ಇದಾರೆ ಅವರು. ಇಷ್ಟೆಲ್ಲ ಅಂದ್ರೆ ನನ್ನ ಹತ್ರ ನಿಮಗೆ ನಾನು ಇನ್ಬಾಕ್ಸ್ ತೋರಿಸಿದ್ರೆ ನಿನ್ ಫೋನ್ ಏನಾಯ್ತು ಅಂತ ಹೇಳ್ತಾರೆ. ನಾನು ಇನ್ಬಾಕ್ಸ್ ಓಪನ್ ಮಾಡ್ಬಿಟ್ಟು ಎಷ್ಟು ವರ್ಷ ಆಗಿದೆಯೋ. ಐ ಜಸ್ಟ್ ಡೋಂಟ್ ರಿಪ್ಲೈ ಟು ಸ್ಟ್ರೇಂಜರ್ ಮೆಸೇಜಸ್ ಬಿಕಾಸ್ ಒಬ್ರು ಮೆಸೇಜ್ ಮಾಡಿದ್ರೆ ಇಬ್ರು ಮೆಸೇಜ್. ನಾನೇ ಅಲ್ಲ, ನಟಿಯಾಗಿ ಇಡೀ ಇಂಡಸ್ಟ್ರಿ ನಟಿ, ಕನ್ನಡ ಇರಬಹುದು, ಹಿಂದಿ, ತೆಲುಗು, ಯಾರೇ ಇರಬಹುದು, ವಿ ಆಲ್ ಡೋಂಟ್ ಎಂಟರ್ಟೈನ್. ಆ ಕಾಮೆಂಟ್ ಸೆಕ್ಷನ್ ನೋಡ್ಲೇಬೇಡಿ ಅಂತ ನಮ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ ಹೇಳ್ತಾರೆ. ಬಿಕಾಸ್ ಸುಮ್ನೆ ನೀವು ತಲೆ ಕೆಡಿಸ್ಕೊಂಡು
ತಗೊಂಡು ಬೇಜಾರ್ ಮಾಡ್ಕೊಳ್ತೀರಾ. ಅಂಡ್ ಎಷ್ಟು ಜನ ಕಂಟ್ರೋಲ್ ಮಾಡ್ತೀರಾ? ಒಬ್ರು ಕಂಟ್ರೋಲ್ ಮಾಡ್ತೀರಾ, ಇಬ್ರು ಕಂಟ್ರೋಲ್ ಮಾಡ್ತೀರಾ? 50 ಲಕ್ಷ ಜನ ನಾನು 55 lakhs ಫಾಲೋವರ್ಸ್ ಇದ್ದಾನೆ ನನ್ನ ಫೇಸ್ಬುಕ್ ಪೇಜ್ ಅಲ್ಲಿ. 55 lakhs ಪೀಪಲ್ಗೆ ನಾನು ಅವ್ರ ಜೀವನದ ರೀತಿ ಕಲಿಸಬಹುದಾ? ಜಸ್ಟ್ ಡೋಂಟ್ ಎಂಟರ್ಟೈನ್. ನಮ್ಗ್ ಮಾಡೋದಕ್ಕೆ ಎಷ್ಟು ಪ್ರೊಡಕ್ಟಿವ್ ಕೆಲಸ ಇದೆ ಅದ್ ನೋಡ್ಲೇಬೇಡಿ. ನೋಡಿದ್ರೇನೆ ಓದ್ತೀರಾ, ಓದಿದ್ರೇನೆ ತಲೆ ಕೆಡಿಸ್ಕೊಳ್ತೀರಾ, ಇದೆಲ್ಲ ಆಗುತ್ತೆ. ನೀವ್ ಓಪನ್ ಮಾಡಿಲ್ಲ ಅಂದ್ರೆ ದಟ್ ಇಸ್ ದ ಬೆಸ್ಟ್ ಥಿಂಗ್. ನಾವ್ ನಮ್ ಪೋಸ್ಟ್ ಮಾಡಿದ್ವಿ, ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ ಅದ್ರ ಬಗ್ಗೆ ನಾವ್ ಚರ್ಚೆ ಮಾಡಿದ್ವಿ, ಹೊರಗ್ ಬಂದ್ಬಿಡ್ಬೇಕು ಸೋಷಿಯಲ್ ಮೀಡಿಯಾದಿಂದ. ಅವ್ರು ಏನ್ ಟ್ರೈ ಮಾಡಿದ್ರು, ಇವ್ರು ಏನ್ ಬರೆದ್ರು ಅಂತ ನಾವ್ ಕುತ್ಕೊಂಡು ತಲೆ ಕೆಡಿಸ್ಕೊಳಕ್ ಆಗೋದ್ ಸಾಧ್ಯನೇ ಇಲ್ಲ. ಅಂದ್ರೆ ಯಾರು ಏನೇ ಮೆಸೇಜ್ ಮಾಡಿದ್ರು ಕೂಡ ಅದನ್ನ ಜಸ್ಟ್ ಇಗ್ನೋರ್ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಿ. ಓದೇಬೇಡಿ, ಮೆಸೇಜ್ ಬಾಕ್ಸ್ ಓಪನ್ ಮಾಡಬೇಡಿ. ಬಿಕಾಸ್ ಐ ಆಮ್ ಟೆಲಿಂಗ್ ಯು, ಐ ಹ್ಯಾವ್ 55 lakh ಫಾಲೋವರ್ಸ್ ಆನ್ ಫೇಸ್ಬುಕ್, ಐ ಹ್ಯಾವ್ 25 lakhs ಆನ್ ಇನ್ಸ್ಟಾಗ್ರಾಮ್. ಒಗ್ಗಟ್ಟು ಎಲ್ಲ ಕಡೆ ನಾನು ಸೇರ್ಕೊಂಡ್ರೆ 80 to 90 lakhs ಆನ್ ಆಲ್ ದ ಪ್ಲಾಟ್ಫಾರ್ಮ್ಸ್, ಯೂಟ್ಯೂಬ್ ಪ್ರತಿ ಒಂದು ಸೇರ್ಸಾದ್ಮೇಲೆ 80-90 lakh ಪೀಪಲ್ ಮೆಸೇಜ್ ಹೆಂಗ್ ಓದ್ತೀರಾ? ಹೇಗ್ ಸಾಧ್ಯ ಇರುತ್ತೆ? ಅದ್ರಲ್ಲಿ ಬೇಬಿ ಐ ವಾಂಟ್ ಟು ಮೀಟ್ ಯು, ಬೇಬಿ ವೇರ್ ಆರ್ ಯು, ಬೇಬಿ ಐ ಲವ್ ಯು, ಸಂಜು ದಿಸ್, ಸಂಜು ದ್ಯಾಟ್, ಹಾಟ್ ಆಗಿ ಕಾಣಿಸ್ತಿದ್ದೀರಾ, ಏನೇನೋ ಮೆಸೇಜಸ್ ಇರುತ್ತೆ. ಇಲ್ಲಿ ಒಂದು ಡಿಫರೆನ್ಸ್ ಅನ್ನ ನಿಮ್ ಗಮನಕ್ಕೆ ತಗೊಂಡ್ಬರ್ತೀನಿ. ಈಗ ಸಂಜನಾ, ಒಂದ್ ಸೆಕೆಂಡ್ ಸಂಜನಾ, ನಾನು ಕರ್ನಾಟಕ ಚಾನೆಲ್ ಅಲ್ಲಿ ಇದ್ದೀನಿ. ಒಂದ್ ನಿಮಿಷ ಸಂಜನಾ ಅವರೇ, ನಿಮಗೆ ಇಲ್ಲಿನ ಒಂದು ಡಿಫರೆನ್ಸ್ ಅನ್ನ ನಾನು ನಿಮ್ಮ ವಿಚಾರ ನನಗೆ ಅರ್ಥ ಆಯ್ತು. ಈಗ ಸಂಜನಾ ಬೇಬಿ ವೇರ್ ಆರ್ ಯು, ಸಂಜನಾ ಬೇಬಿ ಕ್ಯೂಟ್ ಕಾಣಿಸ್ತಾ ಇದ್ದೀರಾ ಅಂತ ನಿಮಗೆ ಮೆಸೇಜ್ ಮಾಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ. ಬಟ್ ರಮ್ಯಾ ಅವ್ರಿಗೆ ಈ ರೀತಿ ಮೆಸೇಜ್ ಮಾಡಿಲ್ಲ, ರಮ್ಯಾ ಅವ್ರಿಗೆ ಈ ರೀತಿ ಮೆಸೇಜ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇರೋದು. ಸೊ ನಾನು ಅಶ್ಲೀಲ ಮೆಸೇಜಸ್ ಏನೇನ್ ಯಾರ್ಯಾರಿಗೆ ಬರುತ್ತೆ ನಾನು ಅದಿಲ್ಲಿ ನಿಮ್ಮ ರಿಪಬ್ಲಿಕ್ ಟಿವಿ ಅನ್ನೋ ಒಂದು ಮರ್ಯಾದೆ ಇರೋ ಕರ್ನಾಟಕ ಚಾನೆಲ್ ಹೇಳಕ್ ಆಗಲ್ಲ. ನನಗೂ ಡಿಗ್ನಿಟಿ ಇದೆ ಇವ್ರೆ. ಗೊತ್ತಾಯ್ತು. ನಾನು ಬಂದು ಸೊ ಅದ್ರಲ್ಲಿ ಏನ್ ಮೆಸೇಜಸ್ ಇದೆ ಅಂತ ಓಪನ್ ಮಾಡಲ್ಲ ನಾನು ಅಟ್ ದ ಫಸ್ಟ್ ಪ್ಲೇಸ್. ಓಪನ್ ಮಾಡಿಲ್ಲ ಅಂದ್ರೆ ಬಿಕಾಸ್ ಲೈಫ್ ಇಸ್ ಸೋ ಬಿಸಿ, ವಿ ಆಲ್ ಹ್ಯಾವ್ ಸೋ ಮಚ್ ಟು ಡೂ. ಮನೆಯಲ್ಲಿ ಮಕ್ಳಿದ್ದಾರೆ, ಒಂದ್ ಫಿಲ್ಮ್ ಶೂಟಿಂಗ್ ನಡೀತಾ ಇದೆ, ನೆಕ್ಸ್ಟ್ ಪ್ರಾಜೆಕ್ಟ್ ಏನ್ ಮಾಡ್ಬೇಕು ನೋಡ್ಬೇಕಿದೆ, ಮನೆದು 100 ಕೆಲ್ಸಗಳಿದೆ, ಎಲ್ಲ ಮ್ಯಾನೇಜ್ ಮಾಡ್ಬೇಕಿದೆ, ಲೈಫ್ ಮ್ಯಾನೇಜ್ ಮಾಡ್ಬೇಕಿದೆ, ಇವೆಂಟ್ಸ್ ಗೆ ಹೋಗ್ಬೇಕಿದೆ, ಕೆಲವೊಂದ್ಸಲ ನಿಮ್ ಜೊತೆ ಇಂಟರ್ವ್ಯೂಸ್ ಹೇಳ್ತಾ ಇದೀರಿ. ಹಾಗಿದ್ರೆ ಇದಕ್ಕೆ ಕಡಿವಾಣ ಯಾವಾಗ? ಇದಕ್ಕೆ ಬ್ರೇಕ್ ಬೀಳೋದು ಯಾವಾಗ? ಬ್ರೇಕ್ ಬೀಳೋದು ನಾವು ಓದೋದೇ ಇಲ್ಲ ಅವಾಗ. That's it. You just have to 100% ignore it. We have to value our time. We have to value ourselves. ಈಗ ಯಾರಾದ್ರೂ ಏನಾದ್ರೂ ನನ್ ಬಗ್ಗೆ ಹೇಳ್ಬಿಡ್ತಾಳೆ ಇವಳು ಇದು ಅಂತ, ನಾನ್ ಏನಾದ್ರೂ ಅದು ಹಾಗೋಗ್ತೀನ? ಮಹಿಳೆಯರಿಗೆ ದೌರ್ಜನ್ಯ ಆಗ್ತಾ ಇದೆ, ಸೆಲೆಬ್ರಿಟಿ ಮಹಿಳೆಯರಿಗೆ ಈ ರೀತಿ ಆಗ್ತಾ ಇದೆ. ಸಾಮಾನ್ಯ ಮಹಿಳೆಯರ ಕಥೆ ಏನು? ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಅನ್ನುವಂಥದ್ದು ರಮ್ಯಾ ಅವರ ಪ್ರಶ್ನೆ. ನೋಡಿ, ಇವ್ರೆ ಹಂಗಿದ್ರೆ ಸೋಷಿಯಲ್ ಮೀಡಿಯಾನೇ ಬ್ಯಾನ್ ಮಾಡಿಸ್ಬೇಕು ನೀವು. ನಾನು ಹೇಳ್ತಾ ಇರೋದು ಹಂಗಿದ್ರೆ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾನೇ. ಮಹಿಳೆಯರಿಗೆ ರಮ್ಯಾ ಅವರ ಇನ್ನೊಂದು ಪ್ರಶ್ನೆ ಏನಂದ್ರೆ, ಮಹಿಳೆಯರಿಗೆ ದೌರ್ಜನ್ಯ ಆಗ್ತಾ ಇದೆ, ಮಹಿಳೆಯರಿಗೆ ರಕ್ಷಣೆನೇ ಇಲ್ವಾ? ಸೆಲೆಬ್ರಿಟಿಗಳ ಕಥೆನೇ ಇದು, ಇನ್ನು ಸಾಮಾನ್ಯ ಮಹಿಳೆಯರ ಕಥೆ ಏನು ಅನ್ನುವಂಥದ್ದು ಅವ್ರ ಪ್ರಶ್ನೆ. ಹಂಗಿದ್ರೆ ಅಷ್ಟು ನಿಮಗೆ ಅಂದ್ರೆ ಅಷ್ಟು ಯಾರಿಗಾದ್ರೂ ಒಂದು ನೋವು ಆಗ್ತಾ ಇದೆ ಅದರಿಂದ ಅಂದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಇರಬೇಡಿ. ಸಪೋಸ್ ಅದ್ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಇರಬಾರ್ದು. ಅವ್ರ ಅಕೌಂಟ್ ಕ್ಲೋಸ್ ಮಾಡ್ಲಿ ಅಂತ ಹೇಳ್ತಾ ಇದೀರಿ ಸಂಜನಾ ಅವರೇ. ನೀವ್ ಹೇಳ್ತಾ ಇದ್ದೀರಾ ಇವ್ರೆ? ನೀವೇ ಹೇಳ್ತಾ ಇದ್ರಿ, ಒಳ್ಳೆ ಕಥೆ ಆಯ್ತಲ್ಲ ನೀವ್ ಹೇಳಿದನ್ನ. ಯಾರಾದ್ರೂ ಮಹಿಳೆಯವರಿಗೆ ಅದು ಮ್ಯಾನೇಜ್ ಮಾಡಕ್ ಬರ್ತಾ ಇಲ್ಲ ಅಂದ್ರೆ, ಅಷ್ಟು ಟೆನ್ಷನ್ ಆಗ್ತಾ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಇರಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ರಮ್ಯಾ ಅವರಿಗೆ ಅಕೌಂಟ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅವರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅಕೌಂಟ್ ಕ್ಲೋಸ್ ಮಾಡ್ಲಿ ಅಂತ ಹೇಳ್ತಾ ಇದ್ದೀರಿ. ಬದಲಾಗಿ ನೀವು ಖಂಡಿಸ್ತಾ ಇಲ್ಲ ಅನ್ನುವಂಥದ್ದು ನನ್ನ ವಿಚಾರ. ಸಂಜನಾ, ಖಂಡಿತವಾಗ್ಲೂ ಎನಿ ಫೀಮೇಲ್ ಶುಡ್ ನಾಟ್ ಬಿ ಟಾರ್ಗೆಟೆಡ್. ಪ್ಲೀಸ್, ಎನಿ ಮ್ಯಾನ್ ಆನ್ ಸೋಷಿಯಲ್ ಮೀಡಿಯಾ, ನಾಟ್ ಓನ್ಲಿ ಆನ್ ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್ ಅಲ್ಲಿ ಇರಬಹುದು, ಕಾಲಿಂಗ್ ಅಲ್ಲಿ ಇರಬಹುದು, ನೋ ವುಮೆನ್ ಶುಡ್ ಬಿ ಹ್ಯಾರೆಸ್ಡ್ ಅಂಡ್ ಯು ಶುಡ್ ಅದನ್ನ ಖಂಡಿತವಾಗ್ಲೂ ಖಂಡಿಸಿ. ಅಂಡ್ ಡೋಂಟ್ ಗೆಟ್ ಇನ್ ಟು ದಿ ಹರಾಸ್ಮೆಂಟ್ ಮೂಡ್. ನಮ್ಗೆ ಯಾರಿಗೂ ಹರಾಸ್ ಮಾಡ್ಲಿಕ್ಕೆ ಅಥವಾ ಯಾರಿಗೂ ಒಂದು ವಾಟ್ ಸೇ ಕೆಟ್ಟ ಮೆಸೇಜಸ್ ಬರೀಲಿಕ್ಕೆ ನಮಗೆ ಪ್ರಪಂಚದಲ್ಲಿ ಯಾರಿಗೂ ಅಧಿಕಾರ ಇಲ್ಲ. ಸೊ ಯು ಶುಡ್ ಡೆಫಿನೆಟ್ಲಿ ಕಂಡೆಮ್ ಇಟ್. ಫೈನ್, ಥ್ಯಾಂಕ್ ಯು ಸಂಜನಾ ಅವರ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ.